ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹನಿಗೆ 5 ಮಂತ್ಸ್ ರನ್ನಿಂಗಲ್ಲಿದೆ. ಸೊ 6 ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅವಳನ್ನ ಒಂದ್ಸಲ ನಮ್ಮ ಮನೆಗೆ ಅಂದರೆ ಹರಿಯವ್ರ ಮನೆಗೆ ಕರ್ಕೊಂಡೋಗಿ ಬರಬೇಕು ಅಂತ ಶಾಸ್ತ್ರ ಇದೆ. ಸೊ ಹಾಗಾಗಿ ಅಮ್ಮ ನನಗೆ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಹೋಗೋಕ್ಕೆ ಮುಂಚೆ ಮಡ್ಲಕ್ಕಿ ಹಾಕಿಸ್ಕೊಂಡು ಹೋಗಬೇಕು ತವ್ರ ಮನೆಯಿಂದ ಅಂತ ಹೇಳಿ ಹೋಗಿ ಬರೋದು. ಬಟ್ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ, ನಾನು ವೀಡಿಯೋನ ಎಂಡ್ ತನಕ ನೋಡಿ. ಸೊ ನಾನು ಸ್ಯಾರಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಲಾಂಗ್ ಜರ್ನಿ ಆಗುತ್ತೆ. ನಿಯರ್ಲಿ 200 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ ಕ್ಯಾರಿ ಮಾಡೋದು ಕಷ್ಟ ಪಾಪನ ಹಿಡ್ಕೊಂಡು ಅಂತ ಹೇಳಿಬಿಟ್ಟು ನಾನು ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವೀಡಿಯೋಸ್ನ ನೋಡ್ತಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ, ಆಯಿತಾ. ಸೊ ನನ್ನ ಮಗಳದ್ದು ಕೂಡ ಕ್ಯೂಟ್ ಮೂಮೆಂಟ್ಸ್ಗಳನ್ನ ಶೇರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ವಿಡಿಯೋ ಮಾಡಿ ಇಟ್ಕೊಂಡಿರೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಸೊ ನೆಕ್ಸ್ಟ್ ಬರೋ ವೀಡಿಯೋಸ್ ಕೂಡ ಇನ್ಫಾರ್ಮೇಟಿವ್ ಆಗೇ ಇರುತ್ತೆ. ಹಾಗೆ ಪ್ರೆಗ್ನೆನ್ಸಿ ವೀಡಿಯೋಸ್ ತುಂಬ ಕೇಳ್ತಾ ಇದ್ದೀರಾ. ಸೊ ಫಸ್ಟು ನನ್ನ ಮಗಳ ಜೊತೆ ಇರೋವಂಥ ಕ್ಯೂಟ್ ಮೆಮೊರೀಸ್ನ ಶೇರ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ, ಓಕೆನಾ. ಸೊ ಹನಿಗೆ ಏನೋ ಒಂಥರ ಅವಳಿಗೆ ಫೀಲ್, ಇದು ಲಾಂಗ್ ಜರ್ನಿ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಏನೋ ಒಂಥರ ಫೀಲ್ ಆಗ್ತಾಯಿದೆ. ಒಂಥರ ಡಲ್ಲಾಗಿಬಿಟ್ಟಿದ್ದಾಳೆ ಅವಳು. ಎಂಜಾಯ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದು ಎಂಜಾಯ್ ಮಾಡ್ತಾಯಿಲ್ಲ. ಸುಮ್ಮನೆ ಕ್ವೈಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಂಡ್ ಹಿಂದೆ ಸೀಟಲ್ಲಿ ಇಟ್ಟಿರೋದು ಆಲ್ಬಂಬು, ಹನಿದು ಮೆಮೊರೀಸ್ ಎಲ್ಲದನ್ನು ಇದು ಫೋಟೋಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಆಲ್ಬಮ್ ಮಾಡಿಸ್ಬಿಟ್ಟು. ಸೊ ಹಾಗೆ ಹರಿದು, ನಂದು ಮತ್ತು ನನ್ನ ಸೀಮಂತದ್ದೆಲ್ಲದೂ. ಸೊ ಇನ್ನು ನೆಕ್ಸ್ಟು ಬೇರೆ ಬೇರೆದೆಲ್ಲದನ್ನು ಇನ್ನು ನೆಕ್ಸ್ಟ್ ಆಲ್ಬಮ್ ಮಾಡಿಸೋಣ ಅಂಥೇಳಿ ಆಲ್ರೆಡಿ 2 ಆಲ್ಬಮ್ ಆಗಿದೆ. ಸೊ ಇನ್ನು ಮಿಕ್ಕಿದ್ದನ್ನು ಇನ್ನೂ 1-2-3 ಆಲ್ಬಮ್ ಅಷ್ಟೇ ಆಗುತ್ತೆ ಅನಿಸುತ್ತೆ. ಬಿಕಾಸ್ ನಾನು ಹನಿದು ಫೋಟೋಶೂಟ್ ಮಾಡಿಸ್ತಾನೆ ಇರ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ 2ನ್ನ ಮಾಡಿಸಿದ್ದೀನಿ ಅಷ್ಟೇನೆ. ಹಾಗೆ ನಮ್ಮ ಮಾವನ ಮಗಳು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವಳು ಕೂಡ ರಜಾ ಇತ್ತು ಕಾಲೇಜ್ ಅವಳಿಗೆ. ಸೊ ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ಸೊ ತುಂಬ ಜನ ಸೋ ಅಂತ ಜಾಸ್ತಿ ಯೂಸ್ ಮಾಡ್ತೀರ ಅಂತಾರೆ. ನಿಜ ಬೇಗ ಬಂದುಬಿಡುತ್ತೆ, ನನಗೆ ಯೂಸ್ ಮಾಡಬೇಕಂತ ಮಾಡಲ್ಲ. ತುಂಬ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಾಗೆ ನಾವು ಊರಿಗೆ ಬಂದ್ವಿ. ಸೊ ಬರೋ ಅಷ್ಟೊತ್ತಿಗೆ ಹನಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ದೇವಸ್ಥಾನಕ್ಕೆ ಹೋಗಿಬಿಡೋಣ, ಫಸ್ಟ್ ಟೈಮ್ ಬರ್ತಾ ಇರೋದಲ್ವ. ಹನಿ ಹುಟ್ಟಿದಾಗಿಂದ ಒಂದ್ಸಲನೂ ಬಂದಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂಥೇಳಿ. ತುಂಬಾ ಫೇಮಸ್ ದೇವಸ್ಥಾನ ಇದು, ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು. ತುಂಬ ಜನ ಇಲ್ಲಿ ಹರಕೆ ಕೂಡ ಕಟ್ಕೋತಾರೆ, ಮಕ್ಕಳಾಗಿಲ್ಲ ಅಂದರೆ, ಅಥವಾ ಅವ್ರ ಮನೇಲಿ ಏನೋ ಹಸು ಹುಷಾರಿಲ್ಲ ಅಂದರೆ, ಎಲ್ಲದಕ್ಕೂ ಅಷ್ಟೇನೆ ಹರಕೆ ಮಾಡ್ಕೋತಾರೆ. ಎಲ್ಲ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ತೊಟ್ಲು ಕೂಡ ಕಟ್ತಾರೆ ಬಂದು ಕೆಲವರು, ಮಕ್ಕಳಾಗಿಲ್ಲದೆ ಇರೋರು. ನೀವು ಒಂದ್ಸಲ ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಮಾಡಿ. ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿಬಿಟ್ಟು ತುಂಬಾ ಫೇಮಸ್ ದೇವಸ್ಥಾನ ಇದು. ಹಾಗೆ ಈಗ ನಾವು ನಮ್ಮ ಅಚ್ಚನ ಕೂಡ ಕರ್ಕೊಂಡು ಬಂದ್ವಿ ಅತ್ತೆ ಮನೆಗೆ. ಬಂದಿದ್ದ ತಕ್ಷಣ ಅವರು ಆರತಿ ಮಾಡ್ತಾ ಇದ್ದಾರೆ. ಪಾಪನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದಲ್ವ, ಹಾಗಾಗಿ ಏನಕ್ಕೆ ನಾನು ಇರಲಿಲ್ಲ. ಇವತ್ತು ಸ್ಟೇ ಆಗಬೇಕಂತ ಅಂದ್ಕೊಂಡು ಬಂದಿದ್ದು, ಓಕೆನಾ. ಒಂದಿನ ಇರೋಣ ಅಂಥೇಳಿ ಅಂದ್ಕೊಂಡು ಬಂದರೆ ಹನಿ ಸಿಕ್ಕಾಪಟ್ಟೆ ಹಠ, ಅಳು ಅಂದರೆ ಯಾವ ರೇಂಜಿಗೆ ಅಂದರೆ ನಾನೇ ಫುಲ್ ಹತ್ತಿಬಿಟ್ಟಿದ್ದೀನಿ, ಓಕೆನಾ. ಅಷ್ಟು ಹತ್ಬಿಟ್ಲು. ಅದಕ್ಕಾಗಿ ಇರೋದಕ್ಕಾಗಲಿಲ್ಲ. ನಮ್ಮ ಮಾವ ಕೂಡ ಶಾಪಲ್ಲಿ ಇರಲಿಲ್ಲ ಇವತ್ತು. ಸೊ ಅವ್ರದ್ದು ಕೂಡ ಶಾಪ್ ಇದೆ. ಸೊ ಅವ್ರು ಶಾಪಲ್ಲಿ ಇರಲಿಲ್ಲ, ಅವರು ಹೊಲದಲ್ಲಿದ್ದರು. ಏನೋ ಸ್ವಲ್ಪ ಪಾಯ ಏನೋ ಹಾಕಿಸ್ತಾಯಿದ್ರು ಹೊಲದಲ್ಲಿ, ಒಂದು ಮನೆ ಕಟ್ಟೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿ ಅವ್ರನ್ನೂ ಕೂಡ ಅಲ್ಲೇ ಮನೆಗೆ ಬಂದು ಊಟ ಮಾಡ್ಕೊಂಡು ಹೊರಟ್ಬಿಟ್ರು ಬೇಗ. ಸೊ ಹಾಗಾಗಿ ನಾವು ಹೋಗೋಕ್ಕೆ ಮುಂಚೆ ಅವ್ರಿಗೊಂದು ಮಾತು ಹೇಳಿಬಿಟ್ಟು ಹೊರಡೋಣ ಅಂಥೇಳಿ ಹೊಲಕ್ಕೆ ಹೋಗಿದ್ವಿ. ಇವನಿಲ್ಲಿ ತರಲೆ ಮಾಡ್ತಾನೆ ಇದ್ದಾನೆ. ಬಂದಿದ್ದ ಕಡೆ ಎಲ್ಲ ಒಂದು ಏನಾದರೂ ಒಂದು ಇರುತ್ತೆ. ಹಾಗೆ ಆಲ್ರೆಡಿ ಹಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೀವೇ ನೋಡ್ಬೋದು, ನಾನು ಹಳ ವೀಡಿಯೋಸ್ ಎಲ್ಲ ಏನೋ ಹಾಕೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವಳು ಅಳಬೇಕಾದ್ರೆ ನಾನು ಫುಲ್ ಹತ್ಬಿಟ್ಟಿದ್ದೀನಿ. ಎಲ್ಲರೂ ಏನು ಅಂದ್ಕೊಂಡ್ರು ಅಂತ ಅನ್ನಿಸ್ತು. ಓಕೆ, ಬಟ್ ನಾನು ಅವಳು ಅಷ್ಟೊಂದು ಹತ್ತಿದ್ದನ್ನು ಯಾವತ್ತೂ ನೋಡಿಲ್ಲ, ಅದಕ್ಕಾಗಿ ನಂಗೆ ಅಳು ಬಂತು. ಹಾಗೆ ನಾವಿರೋ ಮನೆ, ನಾವು ಹೋಗಿದ್ದು ಈಗ ಅತ್ತೆಯವರು ಇರೋ ಮನೆಗೆ ಹೋಗಿದ್ದು. ಇದು ನಾವು ಇರೋ ಮನೆ ಇದು. ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಹರಿ ಎಷ್ಟಾಗುತ್ತೋ ಅಷ್ಟು ಹೇಳ್ಬಿಟ್ಟು ಡೆಕೋರೇಷನ್ ಮಾಡಿಸಿದ್ದ. ಬಟ್ ಈ ಡೆಕೋರೇಷನ್ಗೆ ನೀವು ನಂಬೋದಿಲ್ಲ, ಎಷ್ಟೊಂದು ಅಮೌಂಟ್ನ ಕೇಳಿದ್ರು ಗೊತ್ತಾ. ನಾನೇ ಹೇಳ್ತಾ ಇದ್ದೆ, ನಿನ್ಗೆ ಅಷ್ಟೊಂದು ಇದ್ದಿದ್ರೆ ನನಗೆ ಹೇಳೋದಲ್ವ, ನಾನೇ ಡೆಕೋರೇಷನ್ ಮಾಡ್ತಿದ್ದೆ, ಅದೇ ದುಡ್ಡು ನೀನು ನನಗೆ ಕೊಡ್ಬೋದಿತ್ತು ಅಂತ ಹೇಳ್ತಿದ್ದೆ. ಯಾಕಂದರೆ ಅವ್ರು ಏನೂ ಮಾಡಿಲ್ಲ, ನೋಡ್ತಾ ಇರ್ಬೋದು ನೀವೇನೇ. ಸುಮ್ಮನೆ ಫ್ಲವರ್ಸ್ನ ಜಾಸ್ತಿ ವೇಸ್ಟ್ ಮಾಡಿದ್ದಾರೆ ಅಷ್ಟೇ, ಬಿಟ್ಟರೆ ಏನೂ ಮಾಡಿಲ್ಲ ಅವರು. ಇನ್ನು ರೂಮಲ್ಲೆಲ್ಲ ಸಿಕ್ಕಾಪಟ್ಟೆ ಬಲೂನ್ಸ್ ಎಲ್ಲ ಹಾಕಿದ್ರು.
ಓಕೆ ಓಕೆ ಅನ್ನಿಸ್ತು. ಬಟ್ ಅಮೌಂಟ್ ಮಾತ್ರ ನಿಜಕ್ಕೂ ಜಾಸ್ತಿನೇ ಕೇಳಿಬಿಟ್ಟಿದ್ರು. ಎಷ್ಟು ಹಾಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂದರೆ ಅವಳಿಗೆ ಏನಕ್ಕೂ ಸಪೋರ್ಟ್ ಮಾಡಲಿಲ್ಲ. ಓಕೆನಾ, ಇಲ್ಲಿ ಮನೇಲಿ ಕೂಡ ಅಷ್ಟೇ, ಬಂದಿದ್ದ ತಕ್ಷಣ ನನಗೆ ಟೀ ಬೇಕಿತ್ತು, ತಲೆನೋಯ್ತಿತ್ತು. ಸೊ ಹಾಗಾಗಿ ಹರಿಗೆ ಟೀ ಮಾಡಿಸ್ಕೊಂಡು ಹೊರಟ್ವಿ ಅಂತ ಅನಿಸ್ತಿದೆ. ಬಟ್ ಅರಿ ಇಲ್ಲ, ಅವ್ನು ಚೆನ್ನಾಗಿದ್ದಾನೆ ಅಂತ ಅವನು ಹೇಳ್ತಿದ್ದಾನೆ. ಸೊ ನಿಮಗೂ ಕೂಡ ತೋರಿಸ್ದಂಗಾಯ್ತು ಗುಂಡನ. ತುಂಬ ದಿನ ಆಗಿತ್ತು ನಾನು ನೋಡಿ, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನಾವು ತುಂಬ ದಿನ ಆಗಿತ್ತಲ್ವಾ, ಹಾಗಾಗಿ ಗುಂಡನ್ ಕೂಡ ಮಾತಾಡಿಸ್ಕೊಂಡು ಹನಿನ ಕೂಡ ಅವನಿಗೆ ತೋರಿಸ್ಕೊಂಡು ಹೊರಟ್ವಿ. ಹನಿ ಮಲ್ಕೊಂಡ್ಬಿಟ್ಟಿದ್ಲು. ಹನಿ ಅರ್ಕೆ ಮಾಡ್ಕೊಂಡಿದ್ದಂತೆ ನಾನು ಪ್ರೆಗ್ನೆಂಟ್ ಇದ್ದಾಗ. ಮಾರಮ್ಮ ದೇವಸ್ಥಾನ ಇದೆ ಇಲ್ಲಿ, ನಾವು ಆನ್ ದ ವೇ ಹೋಗೋ ರೋಡಲ್ಲೇ ಇದೆ. ಅಲ್ಲಿ ಮಡ್ಲಕ್ಕೆಲ್ಲ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳ್ದ. ಅದಕ್ಕಾಗಿ ಅಲ್ಲಿ ಕೂಡ ಹೋಗಿ ಮುಗಿಸ್ಕೊಂಡು ಮತ್ತು ಮಾವನ ಮಗಳು ಬಂದಿಲ್ಲಲ್ವ, ಅವಳನ್ನ ಕೂಡ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋದ್ವಿ. ಜೊತೆ ಅಷ್ಟು, ಯಾಕಂದರೆ ಅವಳು ಅಷ್ಟು ಹತ್ತಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ. ಅವಳು ಹುಟ್ಟಿದಾಗಿಂದ ಫಸ್ಟ್ ಟೈಮ್ ಆ ಥರ ಆಗಿಬಿಡ್ತು. ನಂಗೆ ಏನಾಗುತ್ತೋ ಏನೋ ಅವಳಿಗೆ ಅಂತ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೂ ಕೂಡ ಎಲ್ಲೆಲ್ಲೂ ಸೊ ಹೊರಟು ಬಂದುಬಿಟ್ವಿ. ಎಲ್ಲೂ ಸ್ಟೇ ಆಗೋದು ಬೇಡ, ಬನ್ನಿ ಹೋಗ್ಬಿಡೋಣ ಅಂತ ಅಂದು ಬಂದುಬಿಟ್ವಿ ನಾವು. ನಮ್ಮ ಅತ್ತೆಯವರಿಬ್ರು ಕೆಂಪು ನೀರೆಲ್ಲ ಮಾಡಿ ಕಡ್ಡಿ ಎಲ್ಲ ಸುಟ್ರು ಅವಳು ಕಣ್ಣಸರಾಗಿರುತ್ತೆ ಅಂತೇಳಿ ಏನಕ್ಕೂ ಅವಳು ಸುಮ್ಮನೆ ಆಗಲಿಲ್ಲ. ಕೊನೆಗೆ ನಾವು ಬೇಗನೆ ಹೊರಟ್ವಿ. ಹಾಗೆ ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗು. ಹನಿಗೆ ಟ್ರೆಡಿಷ್ನಲ್ ವೇರು ಸಂಕ್ರಾಂತಿ ಥೀಮಲ್ಲಿ ಫೋಟೋಸ್ ಶೂಟ್ ಮಾಡೋಣ ಅಂತ ಹೇಳಿ, ಸೊ ಅವಳಿಗೆ ಲಂಗ ಬ್ಲೌಸು ಮತ್ತು ಬಳೆಗಳೆಲ್ಲ ತೊಗೊಳ್ಳೋಣ ಅಂತ ಹೇಳಿ ಸ್ಟಿಕ್ಕರ್ ಎಲ್ಲ, ಇದು ಫಸ್ಟ್ ಟೈಮ್ ಅವಳಿಗೆ ಟ್ರೆಡಿಷ್ನಲ್ ಶಾಪಿಂಗ್ ನಾನು ಮಾಡ್ತಾ ಇರೋದು. ಸೊ ಬ್ಯಾಂಗಲ್ ಕೂಡ ಅಷ್ಟೇ ಹಾಕಿ ಟ್ರೈ ಮಾಡ್ತಾ ಇದ್ದೆ. ಒಂಥರ ಕ್ಯೂಟ್ ಅನ್ನಿಸ್ತಿತ್ತು ನನಗೆ. ಈ ರೀಸನ್ಗೋಸ್ಕರ ಆದರೂ ಹೆಣ್ಮಕ್ಳು ಇರ್ಬೇಕಪ್ಪ ಮನೇಲಿ ಅನ್ಸುತ್ತೆ. ಯಾಕಂದ್ರೆ ಗಂಡು ಮಕ್ಳಿಗೆ ಏನು ಈ ಥರದ್ದು ತೊಗೊಳಕ್ ಆಗಲ್ಲ, ಬಟ್ ಹೆಣ್ಮಕ್ಳಿಗೆ ಹಾಕಿ ನೋಡೋದೇ ಒಂದು ಚಂದ. ನನಗಿದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು, ಹೊಸ್ತು ಅಂತ ಅನ್ನಿಸ್ತು. ಯಾಕೆಂದ್ರೆ ಫಸ್ಟ್ ಬೇಬಿ ಇವಳೆ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಎಲ್ಲಾನು ಡ್ರೆಸ್ ಹಾಕ್ಬಿಟ್ಟು ಸ್ಟಿಕ್ಕರ್ ಇಟ್ಟು ಮತ್ತೆ ನಂದು ಒಂದೇ ಒಂದು ಗೋಲ್ಡ್ ನೆಕ್ಲೆಸ್ ಹಾಕಿ ಅವಳಿಗೆ ಸೊ ಬ್ಯಾಂಗಲ್ ಎಲ್ಲ ಹಾಕ್ದಾಗ ನನ್ಗೆ ಏನೋ ಒಂಥರ ಖುಷಿ ಆಯ್ತು. ಓಕೆನಾ, ಅಂದ್ರೆ ಒಂಥರ ನಂಗೆ ಅವಳ ಫೇಸಲ್ಲಿ ನಮ್ಮ ಅಜ್ಜಿ ನೋಡಿದೆ ಅನ್ನೋ ಫೀಲಿಂಗ್ ಬಂದ್ಬಿಡ್ತು ನನಗೆ. ಸೊ ಇದು ತಮಾಷೆ ಅಂತ ಅನ್ನಿಸ್ಬೋದು, ಸೀರಿಯಸ್ಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ಅವಳು ಯಾವ ಥರ ಕಾಣಿಸ್ತಿದ್ಲು ಅಂತ ಹೇಳಿ. ಹಾಗೆ ಹನಿಮಗೆ ಕಿವಿ ಚುಚ್ಚಿಸ್ಬೇಕು. 5 months ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಅವಳಿಗೆ ಕಿವಿ ಚುಚ್ಚಿಸ್ಬೇಕು. ಅದಕ್ಕಾಗಿ ಅವಳಿಗೆ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಲಬಾರಿಗೆ ಬಂದ್ವಿ. ಸೊ ಫಸ್ಟ್ ಏನಕ್ಕೆ ಬಂದಿದ್ದೀನಿ ಅಂದರೆ ನಾನು ತಗೊಂಡ್ಬಿಟ್ಟು ಅವಳಿಗೆ ಅವತ್ತೇ ತಗೊಂಡು ಅವತ್ತೇ ಚುಚ್ಚೋದಕ್ಕೆ ಅವಳು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ, ಸೊ ನಾನು ಫಸ್ಟೇನೆ ತಗೊಂಡ್ಬಿಡೋಣ ಅಂತ ಹೇಳಿ ಈ ಥರ ತಗೊಂಡೆ. ನಾನು ಸ್ಟಡ್ಸ್ನ ಇಡಬೇಕಂತ ಇತ್ತು ನನಗೆ ಅವಳಿಗೆ, ಬಟ್ ಸ್ಟಡ್ಸ್ ಬೇಡ ಅಂತ ಹೇಳಿದ್ರು. ಗನ್ ಶೂಟ್ ಎಲ್ಲ ಇವಾಗಲೇ ಬೇಡ ಅಂದಿದ್ದಕ್ಕೆ ನಾನು ಈ ಥರದ್ದು ನಾರ್ಮಲ್ ಆಗಿರೋದು ತಗೊಂಡೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂದರೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಓಕೆನಾ, ನಾನಂತೂ ರೆಡಿಯಾಗಿ ಅವಳ ಜೊತೆ ತೆಗೆಸ್ಕೊಳ್ಳಲ್ಲ, ಅಟ್ಲೀಸ್ಟ್ ಅವಳನ್ನಾದರೂ ರೆಡಿ ಮಾಡಿಬಿಟ್ಟು ಅವಳಿಗೆ ತೆಗಿಯೋಣ ಅಂತ ಹೇಳಿ. ಎಷ್ಟು ಚಂದ ಇತ್ತು ಅಂತೆ ಆ ಮಗು ನೋಡೋದಕ್ಕೆ. ನಂಗೆ ನಿಜ 2 ಕಣ್ಣು ಸಾಲ್ತು. ನಾನಂತೂ ಅವಳಿಗೆ ಪಪ್ಪಿ ಕೊಡೋದು ಮತ್ತು ಅವಳಿಗೆ ಏನಾದರೂ ಒಂದು ಹಾಕೋದು, ಪಪ್ಪಿ ಕೊಡೋದು ಏನಾದರೂ ಒಂದು ಹಾಕೋದು. ಇನ್ನೂ ಕೂಡ ಕಿವಿ ಚುಚ್ಚಲಿಲ್ಲಲ್ಲ, ಹಾಗಾಗಿ ಕಿವಿ ಕೂಡ ನಾನು ಅವಳಿಗೆ ಸ್ಟಿಕ್ಕರ್ಸ್ನ ಇಡ್ತಾ ಇದ್ದೆ. ಸೊ ನಾನು ಪ್ರತಿ ಬ್ಲಾಗಲ್ಲೂ ನೀವು ನನ್ನ ಫೋಟೋ ಶೂಟ್ ನೋಡ್ಬೋದು. ಈ ಸಲ ಇದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಕ್ರಿಸ್ಮಸ್ಸು, ಸೊ ಇದೇ ಥರ ನೆಕ್ಸ್ಟ್ ಬ್ಲಾಗ್ ಮೇ ಬಿ ರಾಮ ಸೀತೆ, ಸೊ ಈ ಥರದ್ದನ್ನು ನಾನು ಮಾಡ್ತಾ ಇರ್ತೀನಿ. ಪ್ರತಿ ಮೂಮೆಂಟ್ಸ್ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಬೇಕು. ಅದಕ್ಕಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಅವಳದು ಫೋಟೋಸ್ ಶೂಟ್ನ ನಾನು ಮಾಡ್ತಾ ಇರ್ತೀನಿ. ಈ ಮೆಮೊರೀಸು ನಮಗೆ ಮತ್ತೆ ಸಿಗಲ್ಲ, ಯಾಕಂದರೆ ನೋಡಿ ಆಲ್ರೆಡಿ 5 months ಕಂಪ್ಲೀಟ್ ಆಗ್ತಾ ಇದೆ. ಮತ್ತೆ 5 months ಬಾ ಅಂದರೂ ಕೂಡ ಬರೋದಿಲ್ಲ. ಅದಕ್ಕಾಗಿ ನಾನು ಎಲ್ಲದನ್ನು ಕೂಡ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೋಬೇಕನ್ನೋದು ನನಗೆ ತುಂಬಾ ಆಸೆ. ಅದಕ್ಕಾಗಿ ನಾನು ತೆಗಿತಾ ಇರ್ತೀನಿ. ನನಗೆ ಎಡಿಟ್ ಮಾಡೋದೆಲ್ಲ ನಂಗೆ ಇಷ್ಟ ಆಗಲ್ಲ, ನಾನೇ ಕೈಯಾರ ತೆಗಿಬೇಕು, ಅದನ್ನು ನಾನು ಫೀಲ್ ಮಾಡಬೇಕು. ಅದಕ್ಕಾಗಿ ನಾನೇ ತೆಗಿತಾ ಇರ್ತೀನಿ.
ಸೊ ಇದು 2 ದಿನದ ಬ್ಲಾಗ್ನ ನಾನು ಶೂಟ್ ಮಾಡಿರೋದು. ಕಿವಿ ಚುಚ್ಚೋದು ಕೂಡ ಇದರಲ್ಲೇ ನಾನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ತುಂಬಾನೇ ಸರ್ಕಸ್. ಓಕೆನಾ, ಫೋಟೋಸ್ ತೆಗೆಯೋದಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದರೆ 1 ತಿಂಗಳು ಮಗುಗೆ ಹೆಂಗೋ ತೆಗಿಬೋದು, ಅದಾದಮೇಲೆ ತುಂಬಾನೇ ಕಷ್ಟ ಫೋಟೋ ಶೂಟ್ ಮಾಡೋದು ಮಕ್ಕಳಿಗೆ. ಬಟ್ ಎಷ್ಟೇ ಕಷ್ಟ ಆದ್ರೂ ಆ ಮೆಮೊರೀಸ್ನ ನಾವು ಕ್ಯಾಪ್ಚರ್ ಮಾಡಿಕೊಂಡ್ರೆ ತುಂಬಾನೇ ಲೈಫ್ ಟೈಮ್ ಮೆಮೊರಿ ಅವೆಲ್ಲನೂ. ಹಾಗಾಗಿ ಎಲ್ಲ ತೆಗೆದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ನಾನು ಮಲಬಾರಿಗೆ ಹೊರಟಿದ್ದೀನಿ ಕಿವಿ ಚುಚ್ಚೋಣ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ನನಗೆ, ಯಾಕೆಂದರೆ ಹರಿಗೂ ಅಮ್ಮ ಇಬ್ಬರೂ ಇಟ್ಕೊಳ್ಳಲ್ಲ ಅವಳನ್ನ. ಹ್ಯಾಂಡಲ್ ಮಾಡೋಕ್ಕೆ ಆಗೋದೇ ಇಲ್ಲ ಅವಳನ್ನ. ನಾನು ಒಬ್ಬಳೇ ಇಟ್ಕೋಬೇಕು, ನಾನೇ ಹ್ಯಾಂಡಲ್ ಮಾಡಬೇಕು. ಹಂಗೂ ಕೂಡ ಹರಿ ಟ್ರೈ ಮಾಡ್ದ ನೋಡೋಣ ಅಂತ ಹೇಳಿ, ಬಟ್ ಅವಳು ಸಪೋರ್ಟ್ ಮಾಡಲಿಲ್ಲ. ಅದಾದಮೇಲೆ ಮತ್ತೆ ನಾನೇ ಹೋದೆ, ಗನ್ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಹೋದೆ. ಅವ್ರು ಬೇಡ ಅಂತ ಅಂದರು. ಕಿವಿ ಚುಚ್ಚೋದಕ್ಕೆ ಹೋಗ್ತಾ ಇದ್ದೀವಿ, ಮಲಬಾರಲ್ಲಿ ಚುಚ್ಚಿಸ್ತೀವಿ. ಆ್ಯಂಡ್ ನನಗೆ ಸ್ಟಡ್ಸಲ್ಲಿ ಹಾಕಬೇಕು ಅವನಿಗೆ ಅಂತ ಆಸೆ ಇತ್ತು, ಬಟ್ ಬೇಡ ಅಂತ ಅಂದರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೆಂತ್ ಬರುತ್ತಲ್ಲ, ಅದಕ್ಕೆ ಏನಂತ ಹೆಸರು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಆ್ಯಂಡ್ ಸೊ ಚೆನ್ನಾಗಿರುತ್ತೆ, ಅದನ್ನು ಹಾಕೋಣ ಸ್ಟಾರ್ಟಿಂಗ್ ಡೇಸು. 1 ಇಯರ್ ಆದಮೇಲೆ ಅವಳಿಗೆ ಸ್ಟಡ್ಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಸ್ಲಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ಕಂದ ಆಮೇಲೆ ಅಳ್ತೀರಲ್ಲ ಅನ್ನಿ ಕಂದಮ್ಮ. ಅಪ್ಪ ಈ ಮೂಮೆಂಟ್ ಅಂತೂ ತುಂಬಾ ಕಷ್ಟ ಆಯಿತು ನಮಗಂತೂ. ಸೊ ಅವಳೋದನ್ನು ನೋಡೋದಕ್ಕೆ ಆಗ್ತಾಯಿಲ್ಲ. ಅವ್ರು ಇನ್ನೂ ಅವಳಿಗೆ ಇಯರಿಂಗ್ಸ್ನ ಹಾಕೇ ಇರಲಿಲ್ಲ, ಜಸ್ಟ್ ಮಾರ್ಕ್ ಮಾಡ್ಕೋತಿದ್ರು ಅಷ್ಟೇ ಪೆನ್ನಲ್ಲಿ. ಅಷ್ಟಕ್ಕೆ ಇಷ್ಟು ಹೇಳ್ತಾ ಇದ್ಲು. ಬಟ್ ಒಂದು 10 ನಿಮಿಷ ಹತ್ತಲಷ್ಟೇ, ಅದಾದಮೇಲೆ ಅವಳು ಆರಾಮಾದಳು. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಡೇ ಕೂಡ ಅವಳಿಗೆ ಸ್ವಲ್ಪ ಪೇಯ್ನ್ ಇತ್ತು, ಅದಕ್ಕಾಗಿ ನಾನು ಬ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಅವಳಿಗೆ ಸಮಾಧಾನ ಮಾಡಬೇಕು, ಸುಧಾರಿಸ್ಬೇಕು. ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಫಸ್ಟ್ ಕಾನ್ಸಂಟ್ರೇಟ್ ಅವಳ ಮೇಲೆ ಮಾಡೋದ್ರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟಾಗಿ ಹಾಕ್ತಾಯಿರ್ತೀನಿ ನಾನು. ಪ್ರತಿ ಸಲವೂ ಹಾಗೆ ಆಗುತ್ತೆ. ಸೊ ಹಾಗೆ ತುಂಬ ಮುದ್ದಾಗಿ ಕಾಣಿಸಿಲ್ಲ ಕಿವಿ ಚುಚ್ಚಿಸ್ತಾ ಇದ್ಲು. ಬಟ್ ನಾನು ಅಂದ್ಕೊಂಡಾಗೆ ಸ್ಟಡ್ಸ್ ಹಾಕಿದ್ರೆ ಅವಳು ಪಾಪ ಸಿಕ್ಕಾಪಟ್ಟೆ ಹತ್ಬಿಟ್ಲು. ನನಗಂತೂ ಸಖತ್ ಬೇಜಾರಾಗೋಯ್ತು ಅವಳನ್ನ ನೋಡಿ. ಬಟ್ ಆದರೂ ಚುಚ್ಚಿಸ್ಲೇಬೇಕು, ಇಲ್ಲ ಅಂದರೆ ಮೇ ಬಿ 9 ಮಂತ್ಸ್ ಅಥವಾ 1 ಇಯರ್ ಆದಮೇಲೆ ಚುಚ್ಚಿಸ್ಬೇಕು ಅನಿಸುತ್ತೆ. ಅವಾಗ ಇನ್ನೂ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರಿಗೆಲ್ಲ ಗೊತ್ತಾಗ್ತಿರುತ್ತಲ್ವ. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಇವಾಗಲೇ ಬೆಸ್ಟ್ ಅಂತ ಹೇಳಿ ಇವಾಗೇ ಚುಚ್ಚಿಸ್ತಾ ಇದ್ದು. ಸೊ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ನನಗೇನೋ ಒಂಥರ ದೊಡ್ಡ ಹುಡುಗಿ ಥರ ಫೀಲ್ ಆಗ್ತಾ ಇದ್ದಾಳೆ ಇದರಲ್ಲಿ. ಇನ್ನೂ ನೋಡಿದ್ರೆ 5 ತಿಂಗಳು ಮಗು, ಬಟ್ ನೋಡೋಕ್ಕೆ ಎಷ್ಟು ದೊಡ್ಡೋಳ ಥರ ಫೀಲ್ ಆಗ್ತಿದ್ದಾಳೆ. ಬಟ್ ಮಕ್ಕಳು ಬೆಳೆಯೋದು ಗೊತ್ತಾಗಲ್ಲ, ಅದರಲ್ಲೂ ಹೆಣ್ಮಕ್ಳು ಬೇಗ ಬೆಳೀತಾರೆ ಅಂತ ಹೇಳ್ತಾರೆ. ಅದಂತೂ 100% ನಿಜ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ಎಷ್ಟು ಬೇಗ ದೊಡ್ಡೋಳಾಗ್ತದೆ. ಆ ಪುಟ್ಟು ಹೆಜ್ಜೆ, ಆ ಕಾಲು, ಪುಟ್ಟು ಕೈಗಳನ್ನ ದೊಡ್ಡೋಳಾಗ್ತಾ ಎಷ್ಟು ಮಿಸ್ ಮಾಡ್ಕೋತೀನಲ್ಲ ಅಂತ ಇವಾಗಲೇ ನನಗೆ ಬೇಜಾರಾಗ್ತಿದೆ. ಬಟ್ ಮಕ್ಕಳು ಬೆಳಿಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಬೆಳೀತಾರೆ ಅವರು, ದೊಡ್ಡವರು ಆಗಲೇಬೇಕು, ಹಾಕ್ತಾರೆ. ಸೊ ಈ ಥರ ಮೆಮೊರೀಸ್ನ ನಾವು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.